ನಮಸ್ಕಾರ. ಮುಖ್ಯಾಂಶಗಳು. ಕೋವಿಡ್-19 ಹೊಸ ಅಲೆ ಹಿನ್ನೆಲೆ ಮುನ್ನೆಚ್ಚರಿಕಾ ಕ್ರಮವಾಗಿ ಇಂದಿನಿಂದ 9 ದಿನಗಳ ಕಾಲ ರಾತ್ರಿ 10 ರಿಂದ ಬೆಳಗ್ಗೆ 6ರವರೆಗೆ ರಾಜ್ಯದಲ್ಲಿ ಕರ್ಫ್ಯೂ ಜಾರಿ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ನಿಗದಿಯಂತೆ ಜನವರಿ 1ರಿಂದಲೇ ಶಾಲೆ ಪುನರಾರಂಭ. ಕೊರೋನಾ ಹೊಸ ಅಲೆ ಬಗ್ಗೆ ಆತಂಕ ಬೇಡ. ಸಚಿವ ಸುರೇಶ್ ಕುಮಾರ್. ಇಂದು ರಾಷ್ಟ್ರೀಯ ರೈತ ದಿನ. ರೈತರ ಅಭ್ಯುದಯಕ್ಕೆ ಸುಧಾರಣಾ ಕ್ರಮಗಳ ಜಾರಿ. ಕೃಷಿಕರ ಸಮಸ್ಯೆ ಪರಿಹಾರಕ್ಕೆ ಸರ್ಕಾರ ಸಂವೇದನೆಯೊಂದಿಗೆ ಸ್ಪಂದನೆ. ರಾಜನಾಥ್ ಸಿಂಗ್. ಸೂಕ್ಷ್ಮ ಆರೋಗ್ಯ ಸಮಸ್ಯೆ ಸಮೂಹಕ್ಕೆ ಕೊರೋನಾ ಲಸಿಕೆ ವಿತರಣೆ ಮೊದಲ ಆದ್ಯತೆ. ಕೇಂದ್ರ ಆರೋಗ್ಯ ಸಚಿವಾಲಯದಿಂದ ಕಾರ್ಯಯೋಜನೆ ಜಾರಿ. ವಾರ್ತೆಗಳ ವಿವರ. ಬ್ರಿಟನ್ನಲ್ಲಿ ಕೊರೋನಾದ ಹೊಸ ಅಲೆ ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕಟ್ಟೆಚ್ಚರ ವಹಿಸಲಾಗಿದ್ದು, ಇಂದಿನಿಂದ 9 ದಿನಗಳ ಕಾಲ ರಾತ್ರಿ ಕರ್ಫ್ಯೂ ಜಾರಿಗೊಳಿಸಲಾಗಿದೆ. ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಈ ಮಾಹಿತಿ ನೀಡಿ, ರಾಜ್ಯಾದ್ಯಂತ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಕೋವಿಡ್-19 ತಡೆ ನಿಟ್ಟಿನಲ್ಲಿ ಸಾರ್ವಜನಿಕರು ಎಲ್ಲಾ ರೀತಿಯ ಸಹಕಾರ ನೀಡಬೇಕೆಂದು ಮನವಿ ಮಾಡಿದ್ದಾರೆ. ವಿದೇಶದಿಂದ ಆಗಮಿಸುವ ಪ್ರತಿಯೊಬ್ಬರಿಗೂ ಕೋವಿಡ್ ಸೋಂಕು ಪರೀಕ್ಷೆ ಕಡ್ಡಾಯವಾಗಿದ್ದು, ಎಲ್ಲ ಪ್ರಯಾಣಿಸಲಿ ಈ ಕುರಿತ ಪ್ರಯಾಣ ಪತ್ರವನ್ನು ಹೊಂದುವುದು ಅಗತ್ಯವಾಗಿದೆ. ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಇತರೆ ವ್ಯಾಪಾರ ವಹಿವಾಟುಗಳನ್ನು ಬಂದ್ ಮಾಡಬೇಕು. ಜನವರಿ 2ರ ಬೆಳಗ್ಗೆ 6 ಗಂಟೆಯವರೆಗೆ ಈ ನಿಷೇಧಾಜ್ಞೆ ರಾಜ್ಯಾದ್ಯಂತ ಜಾರಿಯಲ್ಲಿರುತ್ತದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ಹೊರದೇಶದಿಂದ ಬರುವ ಪ್ರಯಾಣಿಕರಿಗಾಗಿ ವಿಮಾನ ನಿಲ್ದಾಣದಲ್ಲಿಯೇ ಪರೀಕ್ಷಾ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಅದರ ಆಧಾರದಲ್ಲಿ ಜನತೆಯ ಅಭಿವೃದ್ಧಿ ಆಶೋತ್ತರಗಳನ್ನು ಮತ್ತು ಸಾಧನೆಯ ಮಾರ್ಗವನ್ನು ಹೇಗೆ ರೂಪಿಸಿಕೊಳ್ಳಬೇಕು ಎಂಬ ವಿಚಾರವನ್ನು ಕ್ರಿಯಾಯೋಜನೆ ಒಳಗೊಂಡಿದೆ. ಮುಂದಿನ 10 ವರ್ಷಗಳ ಕಾಲ ರಾಜ್ಯದಲ್ಲಿ ಸುಸ್ಥಿರ ಅಭಿವೃದ್ಧಿಯನ್ನು ಖಾತರಿಪಡಿಸಲು ಮತ್ತು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯಲು ಪೂರಕವಾದ ಮಾರ್ಗಸೂಚಿ ಯೋಜನೆಗಳನ್ನು ಈ ಕ್ರಿಯಾಯೋಜನೆ ವಿಸ್ತರಿಸುತ್ತದೆ. ಪ್ರಧಾನವಾಗಿ ಎಲ್ಲರನ್ನು ಒಳಗೊಳ್ಳುವ ಅಭಿವೃದ್ಧಿ ದೃಷ್ಟಿಕೋನವನ್ನು ಅನುಷ್ಠಾನಕ್ಕೆ ತರುವುದರಲ್ಲಿ ಸಹಕಾರಿಯಾಗಿದೆ. ಈ ಕ್ರಿಯಾಯೋಜನೆಯನ್ನು ಶ್ರಮಿಸಿರುವ ಎಲ್ಲ ಇಲಾಖೆ ಹಿರಿಯ ಅಧಿಕಾರಿಗಳು, ಕಿರಿಯ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ತಜ್ಞರನ್ನು ನನ್ನ ಅಭಿನಂದಿಸ್ತಾರೆ. ವಿಶೇಷವಾಗಿ ಯೋಜನಾ ಕಾರ್ಯಕ್ರಮ ಸಂಯೋಜನಾ ಹಾಗೂ ಸಾಂಸ್ಥಿಕ ಇಲಾಖೆ ಅಧಿಕಾರಿಗಳ ಶ್ರಮ ಮೆಚ್ಚತಕ್ಕಂಥದ್ದು. 2030ರ ವೇಳೆಗೆ ಕರ್ನಾಟಕ ರಾಜ್ಯ ಸುಸ್ಥಿರ ಅಭಿವೃದ್ಧಿ ಗುರಿಯನ್ನು ಹೇಗೆ ಸಾಧಿಸಬೇಕು ಎಂಬುದಕ್ಕೆ ಕ್ರಿಯಾಯೋಜನೆ ದಿಕ್ಸೂಚಿಯಾಗಿದೆ. ಬ್ರಿಟನ್ನಲ್ಲಿ ಕೋವಿಡ್-19 ಹೊಸ ಅಲೆ ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಈ ಬಗ್ಗೆ ಆತಂಕ ಮೂಡಿರುವ ಕಾರಣ ಆರೋಗ್ಯ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಬೆಂಗಳೂರಿನಲ್ಲಿಂದು ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರೊಂದಿಗೆ ತುರ್ತು ಸಭೆ ನಡೆಸಿದರು. ಸಭೆಯ ಬಳಿಕ ಅವರು ಕೊರೋನಾದ ಹೊಸ ಅಲೆಯೊಂದು ವ್ಯಾಪಿಸಿರುವ ಕುರಿತು ಎಲ್ಲೆಡೆ ಚರ್ಚೆಯಾಗುತ್ತಿದೆ. ಈ ಕಾರಣ ತಾಂತ್ರಿಕ ಸಲಹಾ ಸಮಿತಿ ತಜ್ಞರೊಂದಿಗೆ ಚರ್ಚಿಸಿ ಕೆಲ ಸಲಹೆಗಳನ್ನು ಪಡೆಯಲಾಗಿದೆ. ರಾತ್ರಿ ಕರ್ಫ್ಯೂ, ಶಾಲೆ ಪುನರಾರಂಭ, ಕೋವಿಡ್-19 ತಡೆಗೆ ಇತರೆ ಮುಂಜಾಗ್ರತಾ ಕ್ರಮಗಳ ಕುರಿತು ಸಹ ಸಭೆಯಲ್ಲಿ ಚರ್ಚಿಸಲಾಗಿದೆ ಎಂದು ಹೇಳಿದರು. ತಾಂತ್ರಿಕ ಸಲಹಾ ಸಮಿತಿ ಸಭೆಯಲ್ಲಿ ಚರ್ಚಿತ ವಿಷಯಗಳು, ಸಲಹೆಗಳ ಕುರಿತು ಮುಖ್ಯಮಂತ್ರಿ ಅವರೊಂದಿಗೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳುವುದಾಗಿ ಸುಧಾಕರ್ ಹೇಳಿದ್ದಾರೆ. ಪೂರ್ವ ನಿಗದಿಯಂತೆ ರಾಜ್ಯಾದ್ಯಂತ ಜನವರಿ 1ರಿಂದ ಶಾಲೆಗಳು ಆರಂಭವಾಗಲಿದ್ದು 10 ಮತ್ತು 12ನೇ ತರಗತಿಗಳು ನಡೆಯಲಿವೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ತರಗತಿ ಆರಂಭದ ವೇಳೆ ಪ್ರಮಾಣಿತ ಕಾರ್ಯಾಚರಣೆ ವಿಧಾನವನ್ನು ಕಟ್ಟುನಿಟ್ಟಾಗಿ ಅನುಸರಿಸಲು ಸೂಚಿಸಲಾಗಿದೆ. ಕೊರೋನಾ 2ನೇ ಅಲೆಯ ಬಗ್ಗೆ ಪರಾಮರ್ಶಿಸಿ ಕೂಲಂಕುಷವಾಗಿ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತದೆ. ಕೇಂದ್ರ ಸಚಿವರು ಸಹ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಎಲ್ಲ ರಾಜ್ಯಗಳಿಗೆ ಸೂಚಿಸಿದ್ದಾರೆ. ಆದಾಗ್ಯೂ ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಜನವರಿ 1ನೇ ತಾರೀಕಿಂದ ನಮ್ಮ ಈ ತರಗತಿಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ 11 ಗಂಟೆಗೆ ನಾನು ನಮ್ಮ ರಾಜ್ಯದ ಎಲ್ಲಾ ಜಿಲ್ಲಾ ಪಂಚಾಯಿತಿಯ ಸಿಇಒಗಳು, ಡಿಡಿಪಿಐಗಳು, ಡೈರೆಕ್ಟ್ ಪ್ರಿನ್ಸಿಪಾಲ್ಸ್ ಅವ್ರ ಜೊತೆ ನಾನು ಇವಾಗ ವಿಡಿಯೋ ಕಾನ್ಫರೆನ್ಸ್ ಇಟ್ಕೊಂಡಿದ್ದೀನಿ. ಈ ಕಾರ್ಯಕ್ಕೋಸ್ಕರ 1ನೇ ತಾರೀಕಿಂದ ಪ್ರಾರಂಭ ಮಾಡೋ ಒಂದು ಕಾರ್ಯಕ್ಕೋಸ್ಕರ. ಇದಕ್ಕೂ ಮುನ್ನ ಅವರು ಬೆಂಗಳೂರಿನಲ್ಲಿರುವ ಸರ್ಕಾರಿ ಅಲ್ಪಸಂಖ್ಯಾತರ ವಿಕೆಒ ಪಿಯು ಕಾಲೇಜಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.
ಶಾಲೆಗಳು ಸ್ಥಗಿತಗೊಂಡ ಈಗ ಪರಿಣಾಮ 11 ಗಂಟೆಗೆ ಗ್ರಾಮಾಂತರ ನಾನು ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ನಮ್ಮ ಬಾಲಕಾರ್ಮಿಕರಾಗುತ್ತಿದ್ದು ರಾಜ್ಯದ ಎಲ್ಲ ಹಾಗೆಯೇ ಜಿಲ್ಲಾ ಬಾಲ್ಯ ಪಂಚಾಯಿತಿಯ ವಿವಾಹ ಸಿಇಒಗಳು, ಹೆಚ್ಚಳವಾಗುತ್ತಿದೆ. DDPIಗಳು, ಇದನ್ನು ಮನಗಂಡು ಡೈರೆಕ್ಟರ್ ಶಾಲೆಗಳನ್ನು ಪ್ರಾರಂಭಿಸುತ್ತಿದ್ದೇವೆ. 6, 7, 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಗಮವನ್ನು ಜನವರಿಯಿಂದಲೇ ಆರಂಭಿಸಲಾಗುತ್ತಿದೆ ಎಂದು ಸುರೇಶ್ ಕುಮಾರ್ ತಿಳಿಸಿದರು. 6, 7, 8, 9 ಈ ತರಗತಿಗಳ ಮಕ್ಕಳಿಗೆ ನಾವು ವಿದ್ಯಾಗಮ ಅಂತ ಒಂದು ಪ್ರಾರಂಭ ಮಾಡ್ತಾ ಇದ್ದೀವಿ. ಗೊತ್ತಲ್ಲ ನಿಮ್ಗೆ? ಅಂದ್ರೆ ಅವ್ರಿಗೆ ಕ್ಲಾಸ್ ಮಾಡೋದಿಲ್ಲ. ಇಷ್ಟೊಂದು ದೊಡ್ಡ ಆವರಣ ಇರುವಾಗ ಅಲ್ಲಲ್ಲೇ ಸಣ್ಣ ಸಣ್ಣ ತಂಡನ ಸೇರಿಸಿ ಅವ್ರಿಗೆ ಆಕ್ಟಿವಿಟೀಸ್ ಕೊಟ್ಟು ಅವರ ಲರ್ನಿಂಗ್ ಪ್ರೋಸೆಸ್ ಏನಿದೆ ಅದು ಬ್ರೇಕ್ ಆಗಬಾರ್ದು. ಲರ್ನಿಂಗ್ ಪ್ರೋಸೆಸ್ ಕಂಟಿನ್ಯೂ ಆಗಬೇಕು. ಇದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಜನವರಿ 1ನೇ ತಾರೀಕಿಂದ. ಬ್ರಿಟನ್ನಲ್ಲಿ ಕೊರೋನಾದ ಹೊಸ ಅಲೆ ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಇನ್ನಷ್ಟು ಕಟ್ಟೆಚ್ಚರ ವಹಿಸಲಾಗುತ್ತಿದೆ. ಪ್ರಮುಖವಾಗಿ ಅತಿ ಹೆಚ್ಚು ಜನ ಸೇರುವ ಮಾರುಕಟ್ಟೆ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹೊಸ ಮಾರ್ಗಸೂಚಿಯನ್ನು ನಿನ್ನೆ ಬಿಡುಗಡೆಗೊಳಿಸಿದೆ. ಕೋವಿಡ್-19 ಪ್ರಕರಣಗಳು ಹೆಚ್ಚಿರುವ ಪ್ರದೇಶಗಳಲ್ಲಿನ ಮಾರುಕಟ್ಟೆಗಳನ್ನು ಬಂದ್ ಮಾಡುವುದು, ಸೋಂಕು ಹರಡದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಸರ್ಕಾರ ತನ್ನ ಸುತ್ತೋಲೆಯಲ್ಲಿ ತಿಳಿಸಿದೆ. ಲಾಕ್ಡೌನ್ ಸಡಿಲಗೊಂಡ ಬಳಿಕ ವಾಣಿಜ್ಯ ಚಟುವಟಿಕೆಗಳು ಹೆಚ್ಚಾಗಿರುವ ಪರಿಣಾಮ ಮಾರುಕಟ್ಟೆ ಪ್ರದೇಶಗಳಲ್ಲಿ ಜನದಟ್ಟಣೆ ಉಂಟಾಗುತ್ತಿದೆ. ಹಾಗಾಗಿ ವಾಣಿಜ್ಯ ಮಳಿಗೆಗಳಲ್ಲಿ ಕಡ್ಡಾಯವಾಗಿ 6 ಅಡಿ ಅಂತರದ ಚೌಕಾಕಾರ ಗುರುತುಗಳಲ್ಲಿ ಗ್ರಾಹಕರು ಅಂತರ ಕಾಯ್ದುಕೊಳ್ಳುವಂತೆ ನೋಡಿಕೊಳ್ಳಬೇಕು. ಇನ್ನಿತರ ಸುರಕ್ಷತೆ ಮತ್ತು ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಬೇಕೆಂದು ಸೂಚಿಸಲಾಗಿದೆ. ಅಂಗಡಿ ಹಾಗೂ ಮಾರುಕಟ್ಟೆಗಳಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು, ಸ್ಯಾನಿಟೈಸ್ ಮಾಡಿಕೊಳ್ಳುವುದರ ಜೊತೆಗೆ ಸಾಮೂಹಿಕ ಥರ್ಮಲ್ ಸ್ಕ್ರೀನಿಂಗ್ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವಂತೆ ಆರೋಗ್ಯ ಇಲಾಖೆ ತನ್ನ ಹೊಸ ಮಾರ್ಗಸೂಚಿಯಲ್ಲಿ ಪ್ರಕಟಿಸಿದೆ. ದೈನಂದಿನ ಬಳಕೆಯ ವಸ್ತುಗಳ ಖರೀದಿಗಾಗಿ ಆನ್ಲೈನ್ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕು. ಸಾರ್ವಜನಿಕವಾಗಿ ಜನದಟ್ಟಣೆ ಉಂಟಾಗದಂತೆ ನೋಡಿಕೊಳ್ಳಲು ಗೃಹ ರಕ್ಷಕ ದಳ, ಸ್ವಯಂ ಸೇವಕರು ಸೇರಿದಂತೆ ಇನ್ನಿತರೆ ಕೊರೋನಾ ವಾರಿಯರ್ ಸಂಘಟನೆಗಳ ಸದಸ್ಯರ ಸೇವೆಯನ್ನು ಬಳಸಿಕೊಳ್ಳಬೇಕು ಎಂದು ಸೂಚಿಸಲಾಗಿದೆ. ಉತ್ತರ ಪ್ರದೇಶ ಮತ್ತು ದೆಹಲಿ ಎನ್ಸಿಆರ್ನ ರೈತ ಸಂಘಟನೆಗಳ ಪ್ರತಿನಿಧಿಗಳು ನಿನ್ನೆ ದೆಹಲಿಯಲ್ಲಿ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರನ್ನು ಭೇಟಿಯಾಗಿ ಕೃಷಿ ಸುಧಾರಣೆಗೆ ಜಾರಿ ತರಲಾಗಿರುವ ನೂತನ ಕಾಯ್ದೆಗಳ ಬಗ್ಗೆ ಬೆಂಬಲ ವ್ಯಕ್ತಪಡಿಸಿದರು. ಹೊಸ ಕೃಷಿ ಕಾಯ್ದೆಗಳು ರೈತರ ಹಿತದೃಷ್ಟಿಯಿಂದ ಮಹತ್ವಪೂರ್ಣವಾಗಿದ್ದು, ಇವುಗಳನ್ನು ಹಿಂಪಡೆಯದಂತೆ ಸಚಿವರಲ್ಲಿ ಮನವಿ ಮಾಡಿದರು. प्रतिनिधिमंडल ने केंद्रीय कृषि मंत्री नरेंद्र सिंह तोमर को ज्ञापन भी सौंपा. ಈ ಕಾನೂನುಗಳಿಗೆ ಸಂಬಂಧಿಸಿದಂತೆ ತಮ್ಮ ಕೆಲವು ಸಲಹೆಗಳನ್ನು ನೀಡಿದ ರೈತ ನಾಯಕರು ಸಚಿವರಿಗೆ ಜ್ಞಾಪಕ ಪತ್ರವೊಂದನ್ನು ಸಹ ಸಲ್ಲಿಸಿದರು. ಸಭೆಯ ಬಳಿಕ ನರೇಂದ್ರ ಸಿಂಗ್ ತೋಮರ್ ರೈತ ಸಂಘಟನೆಗಳ ಜೊತೆಗಿನ ಮಾತುಕತೆ ಹೆಚ್ಚು ಸಾರ್ಥಕವಾಗಿತ್ತು. ರೈತರ ಹಿತದೃಷ್ಟಿಯಿಂದ ಈ ಕಾಯ್ದೆಗಳು ಬಹಳ ಮಹತ್ವಪೂರ್ಣವಾಗಿದೆ. ರೈತರಿಗೆ ಲಾಭದಾಯಕವಾಗಿರುವ ಈ ಕಾಯ್ದೆಗಳಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡದಂತೆ ರೈತ ನಾಯಕರು ಮನವಿ ಮಾಡಿದ್ದಾರೆ ಎಂದರು. ಸಭೆಯಲ್ಲಿ ರೈತರಲ್ಲಿದ್ದ ಅನುಮಾನಗಳು ಮತ್ತು ಇನ್ನಿತರೆ ವಿಷಯಗಳ ಕುರಿತು ಸಹ ಚರ್ಚಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. किसानों की दृष्टि से बहुत कारगर हैं, किसानों के लिए फायदे में हैं और बिल में किसी भी प्रकार का परिवर्तन नहीं किया जाना चाहिए, ये मांग करने के लिए वो आए थे. उन्होंने अपनी बात भी की. उनके मन में जो भ्रांति थी और बाकी जो समस्याएं थी उन पर भी चर्चा हुई. मैं मंत्रालय की ओर से इन सभी किसान यूनियनों का आभार प्रकट करता हूं जो बिल के समर्थन में दिल्ली आए. ಇಂದು ರಾಷ್ಟ್ರೀಯ ರೈತ ದಿನ. ರೈತ ದೇಶದ ಬೆನ್ನೆಲುಬು ಎಂದೇ ಹೇಳಲಾಗುತ್ತದೆ. ಭಾರತದ ಮಾಜಿ ಪ್ರಧಾನಿ ದಿವಂಗತ ಚೌಧರಿ ಚರಣ್ ಸಿಂಗ್ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಕೃಷಿ ಹಾಗೂ ಕೃಷಿಕನ ಕಲ್ಯಾಣಕ್ಕಾಗಿ ಹಲವಾರು ಸುಧಾರಣಾ ಕ್ರಮಗಳನ್ನು ಜಾರಿಗೊಳಿಸಿದ್ದರು. ಅಂತೆಯೇ ಇಂದು ಅವರ ಜನ್ಮದಿನವನ್ನು ದೇಶಾದ್ಯಂತ ರಾಷ್ಟ್ರೀಯ ರೈತ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ದೇಶಕ್ಕೆ ಅನ್ನ ನೀಡುವ ರೈತ ಬಂಧುಗಳನ್ನು ಗೌರವಿಸುವ ಈ ದಿನದ ಅಂಗವಾಗಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಕೃಷಿಕರ ಕೊಡುಗೆಯನ್ನು ಸ್ಮರಿಸಲಾಗುತ್ತದೆ. ರೈತ ದಿನದ ಅಂಗವಾಗಿ ಅನೇಕ ಗಣ್ಯರು ದೇಶದ ಅನ್ನದಾತನಿಗೆ ಶುಭ ಕೋರಿದ್ದಾರೆ. ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ದೇಶದ ಮಾಜಿ ಪ್ರಧಾನಿ ದಿವಂಗತ ಚೌಧರಿ ಚರಣ್ ಸಿಂಗ್ ಅವರ ಜಯಂತಿಯ ಈ ದಿನವನ್ನು ರೈತ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ರೈತರ ಕಲ್ಯಾಣಕ್ಕಾಗಿ ಚರಣ್ ಸಿಂಗ್ ಮಹತ್ವದ ಕಾರ್ಯ ಮಾಡಿದ್ದು, ದೇಶದ ಅನ್ನದಾತನಿಗೆ ಗೌರವ ನಮನ ಸಲ್ಲಿಸುತ್ತೇನೆ ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ.
ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಟ್ವೀಟ್ ಸಂದೇಶದಲ್ಲಿ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರು ಸದಾ ಸ್ಮರಣೀಯ, ತಮ್ಮ ಜೀವನದುದ್ದಕ್ಕೂ ಹಳ್ಳಿಗಳು ಮತ್ತು ರೈತರ ಅಭಿವೃದ್ಧಿಗೆ ಶ್ರದ್ಧೆ ಹೊಂದಿದ್ದರು ಎಂದು ಹೇಳಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರೈತ ದಿನದ ಅಂಗವಾಗಿ ದೇಶದ ಎಲ್ಲ ಅನ್ನದಾತರನ್ನು ಅಭಿನಂದಿಸುತ್ತೇನೆ. ರೈತರು ದೇಶಕ್ಕೆ ಸುರಕ್ಷಾ ಕವಚ ಇದ್ದಂತೆ. ಕೃಷಿ ಕಾನೂನುಗಳಿಗೆ ಸಂಬಂಧಿಸಿದಂತೆ ಕೆಲ ರೈತರು ಪ್ರತಿಭಟನೆ ನಡೆಸುತ್ತಿದ್ದು, ಸರ್ಕಾರ ಸಂವೇದನೆಯೊಂದಿಗೆ ಮಾತುಕತೆಗೆ ಸದಾ ಸಿದ್ದವಿದೆ. ಆದಷ್ಟು ಬೇಗ ರೈತರು ತಮ್ಮ ಪ್ರತಿಭಟನೆ ಹಿಂಪಡೆಯುವ ವಿಶ್ವಾಸ ತಮಗಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ಸಚಿವ ಪ್ರಹ್ಲಾದ್ ಜೋಶಿ ಸಂಸತ್ತಿನಲ್ಲಿ ಚೌಧರಿ ಚರಣ್ ಸಿಂಗ್ ಅವರಿಗೆ ಗೌರವ ಸಮರ್ಪಿಸಿದರು. ಚರಣ್ ಸಿಂಗ್ ನಿಜವಾದ ರೈತ ನಾಯಕರಾಗಿದ್ದು ಎಲ್ಲರಿಗೂ ಪ್ರೇರಣೆಯಾಗಿದ್ದಾರೆ. ರೈತ ದಿನಾಚರಣೆಯ ಈ ಸಂದರ್ಭದಲ್ಲಿ ದೇಶದ ಬೆನ್ನೆಲುಬಾಗಿರುವ ಅನ್ನದಾತರಿಗೆ ಶುಭ ಹಾರೈಕೆಗಳು. ಕೃಷಿ ಪ್ರಧಾನವಾದ ದೇಶದ ಹಿತ ಅನ್ನದಾತನ ಹಿತದಲ್ಲೇ ಅಡಗಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ದೇಶದ ಕೃಷಿಕರ ಸಮಸ್ಯೆಗಳಿಗೆ ದನಿಯಾದ ಮಾಜಿ ಪ್ರಧಾನಿ ದಿವಂಗತ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದಂದು ಎಲ್ಲಾ ರೈತ ಬಾಂಧವರಿಗೆ ರಾಷ್ಟ್ರೀಯ ರೈತ ದಿನದ ಶುಭಕಾಮನೆಗಳು. ಕೃಷಿ ಪ್ರಧಾನವಾದ ನಮ್ಮ ದೇಶದ ಹಿತ ಅನ್ನದಾತನ ಹಿತದಲ್ಲೇ ಅಡಗಿದೆ ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಕೃಷಿ ಸಚಿವ ಬಿಸಿ ಪಾಟೀಲ್ ನಾಡಿನ ರೈತರಿಗೆ ರೈತ ದಿನದ ಶುಭಾಶಯಗಳು. ಭೂತಾಯಿಯ ಚೊಚ್ಚಲ ಮಗ, ನಿಸ್ವಾರ್ಥ ಶ್ರಮಿಕ, ರೈತ ಕುಲಕೋಟಿಗೆ ವಂದನೆಗಳು ಎಂದು ಟ್ವೀಟ್ ಮಾಡಿದ್ದಾರೆ. ಲೋಕೋಪಯೋಗಿ ಇಲಾಖೆಯಲ್ಲಿ ಖಾಲಿ ಇರುವ ಕಿರಿಯ ಇಂಜಿನಿಯರ್ ಮತ್ತು ಸಹಾಯಕ ಇಂಜಿನಿಯರ್ಗಳ ಸುಮಾರು 990 ಹುದ್ದೆಗಳನ್ನು ತಾತ್ಕಾಲಿಕವಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲು ಒಪ್ಪಿಗೆ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಧಾರವಾಡದಲ್ಲಿ ನಿನ್ನೆ ತಿಳಿಸಿದ್ದಾರೆ. ಇಲಾಖಾ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಮಾತನಾಡಿದ ಅವರು, ಲೋಕೋಪಯೋಗಿ ಇಲಾಖೆಯಲ್ಲಿ ಇಂಜಿನಿಯರ್ಗಳ ಕೊರತೆ ನೀಗಿಸುವ ನಿಟ್ಟಿನಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಅರ್ಹ ಇಂಜಿನಿಯರ್ಗಳನ್ನು ನೇಮಕ ಮಾಡಿಕೊಳ್ಳಲು ಸೂಚಿಸಲಾಗಿದ್ದು, ಸರ್ಕಾರದ ಅಧಿಕೃತ ಮಾನವ ಸಂಪನ್ಮೂಲ ಏಜೆನ್ಸಿಗಳಿಗೆ ಆದ್ಯತೆ ನೀಡಲಾಗುತ್ತದೆ. ಇದರಿಂದ ಸ್ಥಳೀಯ ಅರ್ಹ ಇಂಜಿನಿಯರ್ಗಳಿಗೆ ತಾತ್ಕಾಲಿಕವಾಗಿ ಉದ್ಯೋಗ ಕಲ್ಪಿಸಿದಂತಾಗುತ್ತದೆ ಎಂದರು. 2019-20 ಸಾಲಿನ ಪ್ರವಾಹದಿಂದಾಗಿ ಸುಮಾರು 60,000 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗೆ ಹಾನಿಯುಂಟಾಗಿದ್ದು, ಪರಿಹಾರ ಕಾರ್ಯ ಹಾಗೂ ಕಾಮಗಾರಿಗಳು ನಿರಂತರವಾಗಿ ಸಾಗಿವೆ ಎಂದು ವಿವರಿಸಿದರು. ಈ ಮಧ್ಯೆ ಸಾರ್ವತ್ರಿಕ ಗ್ರಾಮ ಪಂಚಾಯತ್ ಚುನಾವಣೆ ಮುಗಿದ ಬಳಿಕ ವಿಜಯಪುರ ಹೊರವಲಯದ ಬುರಾನಾಪುರದಲ್ಲಿ ಸುಮಾರು 220 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಮಾನ ನಿಲ್ದಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದರು. ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿ ಜಿಲ್ಲಾ ಅಭಿವೃದ್ಧಿ ಪರಿಷತ್ ಡಿಸಿಸಿಗೆ ನಡೆದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಬಿಜೆಪಿ ಭಾರೀ ಗೆಲುವಿನತ್ತ ಮುನ್ನಡೆದಿದೆ. ಒಟ್ಟು 280 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಈಗಾಗಲೇ 244 ಕ್ಷೇತ್ರಗಳ ಫಲಿತಾಂಶ ಪ್ರಕಟಗೊಂಡಿದೆ. ಈ ಪೈಕಿ ಬಿಜೆಪಿ 70 ಸ್ಥಾನಗಳನ್ನು ಗೆದ್ದು ಮೇಲುಗೈ ಸಾಧಿಸಿದ್ದರೆ, ಜಮ್ಮು ಕಾಶ್ಮೀರ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ 56 ಸ್ಥಾನಗಳಲ್ಲಿ ಜಯ ಸಾಧಿಸಿದೆ. ಪಕ್ಷೇತರರು 43 ಸ್ಥಾನಗಳಲ್ಲಿ ಜಯಗಳಿಸಿದ್ದರೆ, ಮೆಹಬೂಬಾ ಮುಫ್ತಿ ಅವರ ಪೀಪಲ್ಸ್ ಡೆಮಾಕ್ರೆಟಿಕ್ ಪಕ್ಷ ಕೇವಲ 26 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ. ಉಳಿದಂತೆ ಕಾಂಗ್ರೆಸ್ 21ರಲ್ಲಿ ಗೆಲುವು ಪಡೆದಿದ್ದರೆ, ಜಮ್ಮು ಕಾಶ್ಮೀರ ಅಪ್ನಿ ಪಾರ್ಟಿ 10 ಸ್ಥಾನಗಳಲ್ಲಿ ಜಯ ಗಳಿಸಿದೆ. ಸಿಪಿಐಎಂ 6 ಸ್ಥಾನ, ಜಮ್ಮು ಕಾಶ್ಮೀರ ಪೀಪಲ್ಸ್ ಕಾನ್ಫರೆನ್ಸ್ 5 ಸ್ಥಾನ, ಜೆಕೆಪಿಎಂ 3 ಸ್ಥಾನ, ಜಮ್ಮು ಕಾಶ್ಮೀರ ನ್ಯಾಷನಲ್ ಪ್ಯಾಂಥರ್ಸ್ ಪಾರ್ಟಿ 2 ಸ್ಥಾನ ಹಾಗೂ ಪಿಡಿಎಫ್ ಮತ್ತು ಬಹುಜನ ಸಮಾಜ ಪಕ್ಷ ತಲಾ 1 ಸ್ಥಾನಗಳನ್ನು ಗೆದ್ದುಕೊಂಡಿವೆ. एक सीट पर जीत हासिल की। बांदीपुरा पुलवामा की 3 सीटों पर शानदार जीत दर्ज कर चुकी है। इस जीत से घाटी में भाजपा के कार्यकर्ता काफी उत्साहित हैं। ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ ಶಾಂತಿನಿಕೇತನದಲ್ಲಿರುವ ವಿಶ್ವ ಭಾರತಿ ವಿಶ್ವವಿದ್ಯಾಲಯದ ಶತಮಾನೋತ್ಸವ ಸಮಾರಂಭ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ವರ್ಚುವಲ್ ಮೂಲಕ ನಡೆಯಲಿರುವ ಈ ಸಮಾರಂಭದಲ್ಲಿ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಆಗಿರುವ ಪ್ರಧಾನಿ ನರೇಂದ್ರ ಮೋದಿ, ಪಶ್ಚಿಮ ಬಂಗಾಳದ ರಾಜ್ಯಪಾಲರು, ಕೇಂದ್ರ ಶಿಕ್ಷಣ ಸಚಿವರು ಕೂಡ ಭಾಗವಹಿಸಲಿದ್ದಾರೆ. ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್ ಅವರು 1921ರಲ್ಲಿ ವಿಶ್ವ ಭಾರತಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ್ದರು. 1951ರ ಮೇ ತಿಂಗಳಿನಲ್ಲಿ ವಿಶ್ವ ಭಾರತಿಯನ್ನು ಕೇಂದ್ರೀಯ ವಿಶ್ವವಿದ್ಯಾಲಯ ಎಂದು ಘೋಷಿಸಲಾಯಿತು. ಸಂಸತ್ತಿನ ಕಾಯ್ದೆಯ ಅನುಸಾರ ಸಂಸ್ಥೆಯನ್ನು ರಾಷ್ಟ್ರೀಯ ಪ್ರಾಮುಖ್ಯತಾ ಸಂಸ್ಥೆಯನ್ನಾಗಿ ಮಾನ್ಯತೆ ನೀಡಲಾಯಿತು. ಗುರುದೇವ್ ಟ್ಯಾಗೋರ್ ಅವರು ರೂಪಿಸಿದ ಶಿಕ್ಷಣಶಾಸ್ತ್ರದ ಆಧಾರದ ಮೇಲೆ ನಡೆಯುತ್ತಿದ್ದ ಈ ವಿಶ್ವವಿದ್ಯಾಲಯವು ಕಾಲಕ್ರಮೇಣ ಇತರ ಆಧುನಿಕ ವಿಶ್ವವಿದ್ಯಾಲಯಗಳಂತೆ ರೂಪುಗೊಂಡಿದೆ.
ಕೋವಿಡ್-19 ಎರಡನೇ ಅಲೆ ಆತಂಕದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಇಂದಿನಿಂದ 9 ದಿನಗಳ ಕಾಲ ನಿಷೇಧಾಜ್ಞೆ ಜಾರಿಗೊಳಿಸಿರುವ ಬಗ್ಗೆ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸುದ್ದಿಗಾರರಿಗೆ ಮಾಹಿತಿ ನೀಡಿದರು. ವೈರಾನ್ ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಕರ್ಫ್ಯೂ ಹಾಕಲಾಗಿದೆ. ಇದು ಜನವರಿ 2ರ ಬೆಳಗ್ಗೆ 6 ಗಂಟೆವರೆಗೆ ಇರುತ್ತೆ. ಅಂದರೆ ಸುಮಾರು 9 ದಿವಸ ಕಾಲ ಕರ್ಫ್ಯೂ ಇರುತ್ತೆ. ಇದು ಇಡೀ ರಾಜ್ಯಕ್ಕೆ ಅನ್ವಯ ಆಗುತ್ತೆ. ಹೊರದೇಶದಿಂದ ಬರುವಂಥ ಪ್ರತಿಯೊಬ್ಬರು RT-PCR ನೆಗೆಟಿವ್ ಸರ್ಟಿಫಿಕೇಟ್ ಇಟ್ಕೊಂಡೇ ಪ್ರವಾಸ ಮಾಡಬೇಕು. ಅದು 72 ಗಂಟೆ ಒಳಗೆ ಮಾತ್ರ ಮಾಡಿಸಿರಬೇಕು. ಈಗಾಗಲೇ ವಿಮಾನ ನಿಲ್ದಾಣದಲ್ಲಿ ಪರೀಕ್ಷೆ ವ್ಯವಸ್ಥೆ ಮಾಡಲಾಗಿದೆ. ವಿಮಾನ ನಿಲ್ದಾಣದಲ್ಲಿ ಆರೋಗ್ಯ ಸಿಬ್ಬಂದಿ ಈಗಾಗಲೇ ನಿಯೋಜನೆ ಮಾಡಿದ್ದೇವೆ. ಯಾರೊಬ್ಬರು ಸಹ ಚೆಕ್ ಮಾಡಿದ್ರೆ ಇಲ್ಲಿ ಹೊರಗಡೆ ಬರದ ರೀತಿ ನೋಡಿಕೊಂಡಿದ್ದೇವೆ. ಇನ್ ವ್ಯೂ ಆಫ್ ದ ನ್ಯೂ ಸ್ಟ್ರೈನ್ ಆಫ್ COVID-19 ವೈರಸ್ and as per the advice of Government of India and Technical Advisory Committee, it is decided to impose night curfew from today till 2nd January 2021 between 10 p.m. to 6 a.m. I request all public to cooperate to prevent and contain new COVID-19 strain. Thank you. ಧನ್ಯವಾದ. ಕೋವಿಡ್-19 ಸೋಂಕು ನಿಯಂತ್ರಣ ಉದ್ದೇಶದಿಂದ ನೀಡಲಾಗುತ್ತಿರುವ ಲಸಿಕೆಯನ್ನು ಆದ್ಯತೆ ಆಧಾರದ ಮೇಲೆ ವಿತರಿಸಲು ಕೇಂದ್ರ ಸರ್ಕಾರ ಕಾರ್ಯಯೋಜನೆ ರೂಪಿಸಿದೆ. ಇದಕ್ಕಾಗಿ ಈಗಾಗಲೇ ನೀಲನಕ್ಷೆ ರೂಪಿಸಿ ಲಸಿಕೆ ನೀಡಲು ವ್ಯಾಪಕ ಕ್ರಮಗಳನ್ನು ತೆಗೆದುಕೊಂಡಿದೆ. ಮೊದಲ ಹಂತದಲ್ಲಿ ಆರೋಗ್ಯ ಕಾರ್ಯಕರ್ತರಿಗೆ ನೀಡುತ್ತಿದ್ದ ಈ ಮೂಲಕ ಸೋಂಕಿಗೆ ಚಿಕಿತ್ಸೆ ನೀಡುತ್ತಿರುವ ಆರೋಗ್ಯ ಸೇವೆಗಳನ್ನು ಮತ್ತಷ್ಟು ಬಲಗೊಳಿಸಲು ಉದ್ದೇಶಿಸಿದೆ. ಅಪಾಯ ಎದುರಿಸುತ್ತಿರುವ ಕೊರೋನಾ ಸೇನಾನಿಗಳಿಗೆ ಲಸಿಕೆ ವಿತರಿಸುವ ಮೂಲಕ ಆತ್ಮವಿಶ್ವಾಸ ಹೆಚ್ಚಿಸಲು ಸರ್ಕಾರ ಉದ್ದೇಶಿಸಿದೆ. ಬಳಿಕ 50 ವರ್ಷ ವಯೋಮಿತಿ ಮೀರಿದವರಿಗೆ ಹಾಗೂ ಇತರ ಗಂಭೀರ ಆರೋಗ್ಯ ಸಮಸ್ಯೆ ಹೊಂದಿರುವ 50 ವರ್ಷ ಕೆಳಗಿನವರಿಗೂ ಸಹ ಲಸಿಕೆ ವಿತರಿಸುವುದು ಸರ್ಕಾರದ ಆದ್ಯತೆಯಾಗಿದೆ. 60 ವರ್ಷ ವಯೋಮಾನ ದಾಟಿದವರಿಗೆ 2ನೇ ಹಂತದಲ್ಲಿ ಮೊದಲ ಆದ್ಯತೆ ಎಂದು ಪರಿಗಣಿಸಿ ಲಸಿಕೆ ನೀಡುತ್ತಿದ್ದು, ಈ ಮೂಲಕ ಮರಣ ದರವನ್ನು ಇನ್ನಷ್ಟು ತಗ್ಗಿಸುವುದು ಸರ್ಕಾರದ ಗುರಿಯಾಗಿದೆ. ದೇಶದಲ್ಲಿ ಕೋವಿಡ್-19 ಸೋಂಕು ಪ್ರಕರಣಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದ್ದು, ಸಕ್ರಿಯ ಪ್ರಕರಣಗಳ ಸಂಖ್ಯೆ 3 ಲಕ್ಷದಿಂದ ಕೆಳಗಿಳಿದಿದೆ. ಸೆಪ್ಟೆಂಬರ್ ಮಧ್ಯಭಾಗದಲ್ಲಿ 9,68,000ಕ್ಕೂ ಅಧಿಕ ಪ್ರಮಾಣದಲ್ಲಿದ್ದ ಸಕ್ರಿಯ ಪ್ರಕರಣಗಳ ಸಂಖ್ಯೆಯಲ್ಲಿ ಇಳಿಕೆಯಾಗಿದೆ. ದೇಶದಲ್ಲಿ ಒಟ್ಟು 2,89,240 ಸಕ್ರಿಯ ಪ್ರಕರಣಗಳಿದ್ದು, ಈ ಪ್ರಮಾಣ ಶೇಕಡಾ 2.86ಕ್ಕೆ ತಗ್ಗಿದೆ. ಕಳೆದ 24 ಗಂಟೆಗಳಲ್ಲಿ 23,950 ಕೊರೋನಾ ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಕೋವಿಡ್-19 ಸೋಂಕಿತ ಪ್ರಕರಣಗಳ ಒಟ್ಟು ಸಂಖ್ಯೆ 1,99,066ಕ್ಕೆ ಏರಿಕೆಯಾಗಿದೆ. ಒಟ್ಟು 96,63,382 ಮಂದಿ ಗುಣಮುಖರಾಗಿದ್ದು, ಚೇತರಿಕೆ ದರ ಶೇಕಡಾ 95.69ರಲ್ಲಿದೆ. ದೇಶದಲ್ಲಿ ಈವರೆಗೆ 1,46,444 ಮಂದಿ ಸಾವನ್ನಪ್ಪಿದ್ದು, ಮರಣ ಪ್ರಮಾಣ ಶೇಕಡಾ 1.45ರಷ್ಟಿದೆ. ದೇಶದಲ್ಲಿ ಕೊರೋನಾ ಪರೀಕ್ಷಾ ಸಾಮರ್ಥ್ಯದಲ್ಲಿ ಗಣನೀಯ ಹೆಚ್ಚಳ ಮಾಡಲಾಗಿದೆ. ಈವರೆಗೆ ಒಟ್ಟು 16,42,68,721 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ICMR ತಿಳಿಸಿದೆ. ಸರ್ಕಾರಿ ಮತ್ತು ಖಾಸಗಿ ಪ್ರಯೋಗಾಲಯಗಳು ಸೇರಿದಂತೆ ನಿನ್ನೆ ಒಂದೇ ದಿನ ದೇಶದಲ್ಲಿ 10,98,164 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ICMR ಹೇಳಿದೆ. ಕೊರೋನಾ ವೈರಸ್ನ ಹೊಸ ಸೋಂಕು ಪತ್ತೆಯಾಗಿರುವ ಬ್ರಿಟನ್ನಲ್ಲಿ ನಿನ್ನೆ ಹೆಚ್ಚು ಪ್ರಕರಣಗಳು ವರದಿಯಾಗಿದೆ. ಅಧಿಕೃತ ಅಂಕಿಅಂಶಗಳ ಪ್ರಕಾರ ಒಂದೇ ದಿನ 36,804 ಪ್ರಕರಣಗಳು ಪತ್ತೆಯಾಗಿದ್ದು, 691 ಮಂದಿ ಸಾವಿಗೀಡಾಗಿದ್ದಾರೆ. ಪ್ರಧಾನಿ ಬೋರಿಸ್ ಜಾನ್ಸನ್ ಹಾಗೂ ಅವರ ವೈಜ್ಞಾನಿಕ ಸಲಹೆಗಾರರು ಈಗಾಗಲೇ ಈ ಕುರಿತು ಮಾಹಿತಿ ನೀಡಿದ್ದು, ಈ ಹೊಸ ಸೋಂಕು ಶೇಕಡಾ 70ರಷ್ಟು ಹೆಚ್ಚು ವೇಗವಾಗಿ ಹರಡುತ್ತಿದೆ. ಆದರೆ ಇದು ಹೆಚ್ಚು ಅಪಾಯಕಾರಿ ಮತ್ತು ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡುವುದಿಲ್ಲ ಎಂದು ಹೇಳಿದರು. ಕ್ರಿಸ್ಮಸ್ಗೆ ಸಜ್ಜಾಗುತ್ತಿರುವ ಬ್ರಿಟನ್ನಲ್ಲಿ ಇದೀಗ ವ್ಯಾಪಕ ಮುನ್ನೆಚ್ಚರಿಕೆ ಕೈಗೊಳ್ಳಲಾಗಿದೆ. ಈ ಸಂಬಂಧ ನಿರ್ದಿಷ್ಟವಾಗಿ ಲಂಡನ್ ಹಾಗೂ ಆಗ್ನೇಯ ಲಂಡನ್ ಭಾಗದಲ್ಲಿ ನಿಯಂತ್ರಣ ಕ್ರಮಗಳನ್ನು ಬಿಗಿಗೊಳಿಸಲಾಗಿದೆ. ಗೃಹ ಕಾರ್ಯದರ್ಶಿ ಪ್ರೀತಿ ಪಟೇಲ್ ಮಾಹಿತಿ ನೀಡಿ, ಕ್ರಿಸ್ಮಸ್ ಸಂದರ್ಭದಲ್ಲಿ ಸೋಂಕು ನಿಯಂತ್ರಣ ಕ್ರಮಗಳನ್ನು ಉತ್ತೇಜಿಸಲು ಈಗಾಗಲೇ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ.
ಜನತೆ ಈ ಸಂದರ್ಭದಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಎಂದು ಸಲಹೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ತಾಲೂಕಿನಲ್ಲಿ ಒಟ್ಟಾರೆ 57,202 ರೈತರು ಯೋಜನೆಯ ಫಲಾನುಭವಕ್ಕೆ ಹೆಸರು ನೋಂದಾಯಿಸಿಕೊಂಡಿದ್ದು, ಈಗಾಗಲೇ ಹಲವು ರೈತರು ಇದರ ಲಾಭ ಪಡೆದುಕೊಂಡಿದ್ದಾರೆ. ಫಲಾನುಭವಿ ಪಲ್ಲವಿ ಹೆಸರು ನೋಂದಣಿ ನಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಒಟ್ಟು 5 ಕಂತುಗಳಲ್ಲಿ ತಮ್ಮ ಖಾತೆಗೆ ಹಣ ಜಮೆಯಾಗಿದೆ. ಇದರಿಂದ ಕೃಷಿ ಚಟುವಟಿಕೆಗಳಿಗೆ ಸಾಕಷ್ಟು ಅನುಕೂಲವಾಗಿದೆ ಎಂದರು. ಮೂರು ಕಂತು ಹಾಗೂ ರಾಜ್ಯ ಸರ್ಕಾರದ 2 ಕಂತುಗಳು ಒಟ್ಟು 10,000 ಹಣ ನಮ್ಮ ಖಾತೆಗೆ ಜಮೆ ಆಗಿದೆ. ಇದರಿಂದ ತುಂಬಾನೇ ಅನುಕೂಲ ಆಗಿದೆ ನಮಗೆ. ಸ್ಟಾರ್ಟಿಂಗ್ ಇದುವರೆಗೂ ಬಂದಿದೆ. ಮತ್ತೊಬ್ಬ ಫಲಾನುಭವಿ ರಂಗಸ್ವಾಮಿ ಚನ್ನಪಟ್ಟಣ ತಾಲೂಕಿನ ಅರಸೋಮನಹಳ್ಳಿಯ 93% ಮಂದಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಫಲಾನುಭವ ಪಡೆದಿದ್ದಾರೆ ಎಂದರು. ಈ PMRY ಯೋಜನೆಯ ದುಡ್ಡು ಬರ್ತಾ ಇದೆ. ಈ 8,000 ರೂಪಾಯಿ ಹಣದಿಂದ ವರ್ಷಕ್ಕೆ ಹಾಕೋ 8,000 ರೂಪಾಯಿ ಹಣದಿಂದ ಅವ್ರಿಗೆ ಉತ್ತಮವಾದ ಜೀವನ ನಡೀತಾ ಇದೆ ಅಂತ ನನ್ನ ಅಭಿಪ್ರಾಯ ಸೂಚಿಸ್ತೀನಿ. ಈ 8,000 ರೂಪಾಯಿ PMRY ಹಣದಿಂದ ರೈತರಿಗೆ ತುಂಬ ಅನುಕೂಲವಾಗಿದೆ. ಅದರಿಂದ ಈ ಗ್ರಾಮದ ಪರವಾಗಿ ರೈತರ ಪರವಾಗಿ ನಾವು PMRY ಯೋಜನೆ ಅಭಿವೃದ್ಧಿ ಪರವಾಗಿ ನಾನು ಧನ್ಯವಾದಗಳನ್ನು ಹೊಂದಿಸುತ್ತೇನೆ. PM ಕಿಸಾನ್ ಯೋಜನೆಯಡಿ ನಮ್ಮಲ್ಲಿ ಕೃಷಿ ಅಧಿಕಾರಿ ರಶ್ಮಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾದ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಸಾಕಷ್ಟು ನೆರವಾಗಿದೆ. ಕೇಂದ್ರದಿಂದ 6,000 ಮತ್ತು ರಾಜ್ಯ ಸರ್ಕಾರದಿಂದ 4,000 ರೂಪಾಯಿಗಳನ್ನು ರೈತರ ಖಾತೆಗೆ ಜಮೆ ಮಾಡಲಾಗುತ್ತಿದೆ ಎಂದು ವಿವರಿಸಿದರು. 4,000 ಒಟ್ಟಾರೆಯಾಗಿ 10,000 ಇನ್ಕಮ್ ರೈತರ ಫೈನಾನ್ಷಿಯಲ್ ಕಂಡೀಷನ್ ಏನಿದೆ ಅದನ್ನ ಒಂದು ಅವ್ರ ಫೈನಾನ್ಷಿಯಲ್ ಕಂಡೀಷನ್ ಇಂಪ್ರೂವ್ ಮಾಡೋಕ್ಕೋಸ್ಕರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಜಂಟಿಯಾಗಿ ಇದನ್ನು ಕಾರ್ಯಗತಗೊಳಿಸಿದೆ ಸರ್. ಪ್ರಧಾನಮಂತ್ರಿ ಕೃಷಿ ಸಮ್ಮಾನ ಯೋಜನೆ ಚನ್ನರಾಯಪಟ್ಟಣದ ಸಹಾಯಕ ಕೃಷಿ ಅಧಿಕಾರಿ ಗುರುಸಿದ್ದಪ್ಪ ತಾಲೂಕಿನಲ್ಲಿ 57,202 ರೈತರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಹೆಸರು ನೋಂದಾಯಿಸಿಕೊಂಡಿದ್ದಾರೆ. ಕೇಂದ್ರದಿಂದ 3 ಹಾಗೂ ರಾಜ್ಯದಿಂದ 2 ಕಂತುಗಳಲ್ಲಿ ಒಟ್ಟು 10,000 ರೂಪಾಯಿಗಳನ್ನು ರೈತರ ಖಾತೆಗೆ ಜಮೆ ಮಾಡಲಾಗುತ್ತಿದೆ ಎಂದರು. 3 ಕಂತುಗಳಂತೆ ಒಂದು ಕಂತಿಗೆ 2,000ದಂತೆ 3 ಕಂತುಗಳು 6,000 ರೂಪಾಯಿ ಅವರಿಗೆ ಅಕೌಂಟ್ಗೆ ಜಮಾ ಮಾಡಿ ಮತ್ತು ಕೇಂದ್ರ ಸರ್ಕಾರ ವತಿಯಿಂದ ರಾಜ್ಯ ಸರ್ಕಾರ ವತಿಯಿಂದ 2 ಕಂತುಗಳಂತೆ ಒಂದು ಕಂತಿಗೆ 2,000ದಂತೆ 4,000 ರೂಪಾಯಿ ಒಟ್ಟು ಹಣವನ್ನು ಅವರ ಅಕೌಂಟ್ಗೆ ಜಮಾ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಯೋಜನೆಯ ಭಾಗವಾದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯನ್ನು ವಿಜಯಪುರ ಜಿಲ್ಲೆಯಲ್ಲಿ ಸಮರ್ಥವಾಗಿ ಬಳಸಿಕೊಳ್ಳಲಾಗುತ್ತಿದೆ. ಯೋಜನೆಯಡಿ ಜಿಲ್ಲೆಯಲ್ಲಿ 6,000ಕ್ಕೂ ಅಧಿಕ ಬೀದಿ ಬದಿ ವ್ಯಾಪಾರಿಗಳು 10,000 ರೂಪಾಯಿಗಳವರೆಗೆ ಸಾಲ ಪಡೆದು ಜೀವನ ಕಂಡುಕೊಳ್ಳುತ್ತಿದ್ದಾರೆ. ವಿಜಯಪುರ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಸ್ವನಿಧಿ ಯೋಜನೆಯಡಿ 6,261 ವ್ಯಾಪಾರಿಗಳು ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಈ ಪೈಕಿ 3,772 ವ್ಯಾಪಾರಸ್ಥರಿಗೆ ಸಾಲ ಮಂಜೂರಾಗಿದ್ದು 1,645 ಜನರ ಖಾತೆಗೆ ಈಗಾಗಲೇ ಹಣ ಜಮೆ ಮಾಡಲಾಗಿದೆ. ಉಳಿದವರ ಸಾಲ ಮಂಜೂರಾತಿಗೆ ಬ್ಯಾಂಕ್ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರುವುದಾಗಿ ವಿವರಿಸಿದರು. 1,645 ಜನರಿಗೆ ಈಗಾಗಲೇ ಡಿಸ್ಬರ್ಸ್ಮೆಂಟ್ ಆಗಿದೆ, ಅಂದರೆ ಅವರ ಅಕೌಂಟ್ಗೆ ದುಡ್ಡು ಹೋಗಿದೆ. 10,000 ಎಲ್ಲೆಲ್ಲಿ ಅರ್ಜಿಗಳು ಸ್ಯಾಂಕ್ಷನ್ ಆಗದೇ ಇರೋದು ಎಷ್ಟು ಅದನ್ನೆಲ್ಲ ಸ್ಯಾಂಕ್ಷನ್ ಮಾಡಲೇಬೇಕಂತೇಳಿ ಬ್ಯಾಂಕರ್ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಎಲ್ಲೆಲ್ಲಿ ಲೋನ್ ಸ್ಯಾಂಕ್ಷನ್ ಆಗಿದೆ ಆ ಕೇಸಲ್ಲಿ ಡಿಸ್ಬರ್ಸ್ಮೆಂಟ್ ಅಂದರೆ ಹೋಗಿ ಫಲಾನುಭವಿಗೆ ಸೇರೋ ಥರನೂ ನಾವು ಮಾಡ್ತಾ ಇದ್ದೀವಿ. ಬೀದಿ ಬದಿ ವ್ಯಾಪಾರಿ ದುರ್ಗಾಬಾಯಿ ಭೀಮರಾಯ ಯಾವುದೇ ರೀತಿಯ ಆರ್ಥಿಕ ನೆರವಿಲ್ಲದ ತಮಗೆ ಜೀವನ ಕಂಡುಕೊಳ್ಳಲು ಈ ಯೋಜನೆ ಸಾಕಷ್ಟು ಅನುಕೂಲವಾಗಿದೆ ಎಂದು ಸಂತಸ ಹಂಚಿಕೊಂಡರು. ಹಾಗೆ ನಮಗೆ ಬೇಡಿ ವ್ಯಾಪಾರದಾಗ ಎಲ್ಲರಿಗೂ ಸಾಲ ಮಾಡಬೇಕು, ಹಾಗೆ ಕೊಡಬೇಕು, ಹಂಗೆ ಜಾಗ ಕೊಡಬೇಕು, ಅಷ್ಟೇ ನಮ್ಗೆ ಬಾಕಿ ಏನಿಲ್ಲ. ನಮ್ಮ ನೌಕರಿ ಇಲ್ಲ, ಏನಿಲ್ಲ, ಬರೀ ಇದರ ಮೇಲೆ ನಮ್ಗೆ ಹೊಟ್ಟೆ. ಮತ್ತೋರ್ವ ವ್ಯಾಪಾರಿ ಗೋರಖರಾಮನ ಸ್ವನಿಧಿ ಯೋಜನೆಯಡಿ 10,000 ರೂಪಾಯಿ ಸಾಲ ಪಡೆದಿದ್ದು ಈಗಾಗಲೇ 1 ಕಂತು ಹಣವನ್ನು ಕಟ್ಟಿದ್ದೇನೆ. ಈ ಯೋಜನೆಯಿಂದ ಅನುಕೂಲವಾಗಿದೆ ಎಂದರು. ಫುಟ್ಪಾತ್ ಮೇಲೆ ಕೂತು ವ್ಯಾಪಾರ ಮಾಡ್ತಾರೆ, ನಮಗೆ ಅನುಕೂಲ ಆಗಿತ್ತು. ಈಗ 1
ಕಂತು ಒಂದು ಕಂತು ತುಂಬಿನ್ರಿ, 2ನೇ ಕಂತಿನೈತಲ್ಲ 2 ತಾರೀಕಿಗೆ 5 ತಾರೀಕಿಗೆ ಒಳಗೆ ತುಂಬಂದಾರೆ ತುಂಬ್ತು. ಪಟ್ಟಣ ಮಾರಾಟ ಸಮಿತಿ ಸದಸ್ಯ ಯಲ್ಲಪ್ಪ ಘೋರ್ಪಣೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ದೇಶಾದ್ಯಂತ 50 ಲಕ್ಷ ಹಾಗೂ ಕರ್ನಾಟಕದಲ್ಲಿ 6 ಲಕ್ಷ ಬೀದಿ ಬದಿ ವ್ಯಾಪಾರಸ್ಥರಿಗೆ 10,000 ರೂಪಾಯಿಗಳವರೆಗೆ ಸಾಲ ನೀಡುವ ಗುರಿ ಹೊಂದಲಾಗಿದೆ. ಜಿಲ್ಲೆಯಲ್ಲಿ 6,000ಕ್ಕೂ ಅಧಿಕ ವ್ಯಾಪಾರಿಗಳು ಸಾಲಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಎಂದು ತಿಳಿಸಿದರು. 30% ಅಷ್ಟೇ ಅಪ್ರೂವಲ್ ಆಗ್ಯಾವ. ಇನ್ನು 75% PM ಸ್ವನಿಧಿ ಬೀದಿ ವ್ಯಾಪಾರಸ್ಥರಿಗೆ ಅದು ಸೌಲಭ್ಯ ಮುಟ್ಟಬೇಕಂತ ಹೇಳಿ ನಮ್ದು ಸರ್ಕಾರಕ್ಕೆ ಬಂದಿದೆ. ವಿಶ್ವ ಪ್ರಸಿದ್ಧ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಟ್ಟಣದ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ನಿನ್ನೆ ಅತ್ಯಧಿಕ ಬೆಲೆಗೆ ಮೆಣಸಿನಕಾಯಿ ಮಾರಾಟಗೊಂಡಿದೆ. ಕರ್ನಾಟಕವಲ್ಲದೆ ನೆರೆಯ ಆಂಧ್ರಪ್ರದೇಶದಿಂದಲೂ ಲಕ್ಷಕ್ಕೂ ಅಧಿಕ ಚೀಲ ಮೆಣಸಿನಕಾಯಿ ಪೂರೈಕೆಯಾಗುತ್ತಿದೆ. ಆದರೆ ಈ ಬಾರಿ ಮಳೆ ಹೆಚ್ಚಾದ ಪರಿಣಾಮ ಪೂರೈಕೆಯಲ್ಲಿ ಕುಂಠಿತವಾಗಿದೆ. ಜೊತೆಗೆ ದಾಸ್ತಾನು ಇಲ್ಲದಿರುವುದು ಬೆಲೆ ಏರಿಕೆಗೆ ಕಾರಣವಾಗಿದೆ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ ಗ್ರಾಮದ ಸವರೆಡ್ಡಪ್ಪ ಅವರ ಕ್ವಿಂಟಾಲ್ ಮೆಣಸಿನಕಾಯಿಗೆ 45,111 ರೂಪಾಯಿ ಧಾರಣೆ ಲಭ್ಯವಾಗಿದೆ. ಇದು ಪ್ರಸಕ್ತ ವರ್ಷದಲ್ಲಿ ದೊರೆತ ಅತ್ಯಧಿಕ ದರವಾಗಿದೆ. ಇಲ್ಲಿ ಟ್ರೇಡರ್ಸ್ಗಳು ಬಹಳ ಆಂಧ್ರಪ್ರದೇಶದ ರೈತ ಅಶೋಕ್ ಕುರುಬ ಉತ್ತಮ ಬೆಲೆ ದೊರೆಯುತ್ತದೆ ಎಂಬ ನಿರೀಕ್ಷೆಯೊಂದಿಗೆ ಮಾರುಕಟ್ಟೆಗೆ ಬ್ಯಾಡಗಿ ಮೆಣಸಿನಕಾಯಿ ತಂದಿದ್ದೇನೆ. ನಿರೀಕ್ಷೆಯಂತೆ ಉತ್ತಮ ಬೆಲೆ ದೊರೆತಿದೆ. ಹೆಚ್ಚಿನ ವ್ಯಾಪಾರಸ್ಥರು ಇಲ್ಲಿಗೆ ಬರುವುದರಿಂದ ಉತ್ತಮ ಬೆಲೆ ದೊರೆಯುತ್ತಿದೆ. ಈ ಟೆಂಡರ್ ವ್ಯವಸ್ಥೆಯಲ್ಲಿ ರೈತರ ಖಾತೆಗೆ ನೇರವಾಗಿ ಹಣ ಜಮೆ ಮಾಡುವುದರಿಂದ ರೈತರಿಗೆ ನೆರವಾಗಿದೆ ಎಂದರು. ಬ್ಯಾಡಗಿ ಮೆಣಸಿನಕಾಯಿ ಹಾಕಿವಿ. 2 ಎಕರೆ ಬ್ಯಾಡಗಿ ಮೆಣಸಿನಕಾಯಿ ಹಾಕೋದ್ರಿಂದ ಔಟ್ಲ 3 ಐಟಮ್ ಮಾಡಿವಿ. 3 ಐಟಮ್ನಾಗ ಒಂದು ಫಸ್ಟ್ ಕ್ವಾಲಿಟಿ 45,009 ರೂಪಾಯಿ ಹೋಯ್ತೆ, ಮತ್ತು 2ನೇ ಕ್ವಾಲಿಟಿ 25,000 ಹೋಯ್ತೆ, ಮತ್ತು 3ನೇ ಕ್ವಾಲಿಟಿ 1,609 ರೂಪಾಯಿ ಹೋಗಿದೆ. ಈ ವರ್ಷ ಎಪಿಎಂಸಿ ಅಧ್ಯಕ್ಷ ವೀರಭದ್ರಪ್ಪ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ದೊರೆಯುವುದರಿಂದ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಅಪಾರ ಸಂಖ್ಯೆಯಲ್ಲಿ ರೈತರು ಮೆಣಸಿನಕಾಯಿ ತರುತ್ತಾರೆ. ಈ ಬಾರಿ ಮೆಣಸಿನಕಾಯಿಗೆ ದಾಖಲೆ ಬೆಲೆ ದೊರೆತಿದೆ ಎಂದು ಮಾಹಿತಿ ನೀಡಿದರು. ಮತ್ತು ಇಲ್ಲಿ ಒಳ್ಳೆಯ ರೇಟ್ ಸಿಗ್ತದೆ ಅಂತ ಹೇಳಿ ಭಾಳ ಪ್ರಖ್ಯಾತಿ ಪಡೆದಂಥ ಈ ಮಾರ್ಕೆಟಿಗೆ ಭಾಳ ನಂಬಿಕೆಯಿಂದ ರೈತರು ಪ್ರತಿ ವರ್ಷವೂ ಇದೇ ರೀತಿ ಹೆಚ್ಚು ಬರ್ತಾ ಇದ್ದಾರೆ. ಇವರಿಗೆ ಮೂಲಭೂತ ಸೌಕರ್ಯವಾಗಿ ನಾವು ನಮ್ಮ ಸಮಿತಿಯಿಂದ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸ್ತಾ ಇದ್ದೀವಿ. ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕಾರ್ಯದರ್ಶಿ ಎಸ್ಬಿ ನ್ಯಾಮಗೌಡ ಬ್ಯಾಡಗಿ ಮಾರುಕಟ್ಟೆಗೆ ರಾಜ್ಯವಲ್ಲದೆ ನೆರೆಯ ರಾಜ್ಯ ಆಂಧ್ರದಿಂದಲೂ ಸಾಕಷ್ಟು ಮೆಣಸಿನಕಾಯಿ ಪೂರೈಕೆಯಾಗುತ್ತದೆ. ನವೆಂಬರ್ನಿಂದಲೇ ಮೇ ಅವಧಿಯಲ್ಲಿ ಲಕ್ಷಾಂತರ ಚೀಲ ಮೆಣಸಿನಕಾಯಿ ವ್ಯಾಪಾರ ನಡೆಯುತ್ತದೆ. ಧಾರಣೆಯು ಉತ್ತಮವಾಗಿ ದೊರೆಯುತ್ತಿದ್ದು ಸದ್ಯ ದಾಸ್ತಾನು ಇಲ್ಲದ ಕಾರಣ ಮೆಣಸಿನಕಾಯಿಗೆ ಪ್ರತಿ ವಾರವೂ ದರ ಹೆಚ್ಚಾಗುತ್ತದೆ ಎಂದು ತಿಳಿಸಿದರು. ಒಣಮೆಣಸಿನಕಾಯಿ ಧಾರಣೆ ಅತಿಯಾಗಿ ಹೆಚ್ಚಾಗ್ತಾ ಇರೋದಕ್ಕೆ ಕಾರಣ ತುಂಬ ಕೊರತೆ. ಒಣಮೆಣಸಿನಕಾಯಿಯ ಸ್ಟಾಕ್ ಇಲ್ಲ. ಆಮೇಲೆ ಹೊರಗಡೆ ಮಾರುಕಟ್ಟೆಗಳಲ್ಲಿ ಒಣಮೆಣಸಿನಕಾಯಿಯ ಕೊರತೆ ತುಂಬ ಇರೋದ್ರಿಂದ ಧಾರಣೆ ಪ್ರತಿ ಟೆಂಡರ್ಗೆ ಧಾರಣೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಕಳೆದ ವಾರ 35,500. ಅನಂತಪುರ ಜಿಲ್ಲೆಯ ಅವೂಲ್ ಘಟ್ಟ ರೈತ ಗುಲ್ಲೆಪ್ಪ ಅವರ ಬ್ಯಾಡಗಿ ಮೆಣಸಿನಕಾಯಿ ಕ್ವಿಂಟಾಲ್ಗೆ 36,999 ರೂಪಾಯಿ ಲಭಿಸಿದೆ. ಖರೀದಿದಾರರು ಖರೀದಿ ಮಾಡಿರುತ್ತಾರೆ. ಇದು ವಿ.ಬಿ. ಬಾಗೂಜಿ ಅಂಡ್ ದಲಾಲಿ ವಿ.ಎಂ. ಬಾಗೂಜಿ ದಲಾಲಿ ಅಂಗಡಿಯಲ್ಲಿ ವ್ಯಾಪಾರವಾಗಿದ್ದು ಅತ್ಯುತ್ತಮವಾದಂತಹ ಒಣ ಡಬ್ಬಿ ಮೆಣಸಿನಕಾಯಿಯನ್ನು ತೆಗೆದು ಕಸ ಕಡ್ಡಿ ಯಾವುದೂ ಇಲ್ಲದೆ ಸ್ವಚ್ಛವಾಗಿ ತಂದರೆ ಖರೀದಿದಾರರು ಒಳ್ಳೆಯ ದರವನ್ನು ನೀಡ್ತಾರೆ ಅಂತ ಹೇಳಿ ಭರವಸೆ ರೈತರಲ್ಲಿ ಮನವಿ. ಇದು 28 ಚೀಲ ಲಾಟ್ ನಂಬರ್ 1 ದರ 36,699 ಈ ವರ್ಷದ ದಾಖಲೆಯ ದರವಾಗಿದ್ದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋವಿಡ್-19 ಹೊಸ ಅಲೆ ಹಿನ್ನೆಲೆ ಮುನ್ನೆಚ್ಚರಿಕಾ ಕ್ರಮವಾಗಿ ಇಂದಿನಿಂದ 9 ದಿನಗಳ ಕಾಲ ರಾತ್ರಿ 10ರಿಂದ ಬೆಳಗ್ಗೆ 6ರವರೆಗೆ ರಾಜ್ಯದಲ್ಲಿ ಕರ್ಫ್ಯೂ ಜಾರಿ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ನಿಗದಿಯಂತೆ ಜನವರಿ 1ರಿಂದಲೇ ಶಾಲೆ ಪುನರಾರಂಭ. ಕೊರೋನಾ ಹೊಸ ಅಲೆ ಬಗ್ಗೆ ಆತಂಕ ಬೇಡ. ಸಚಿವ ಸುರೇಶ್ ಕುಮಾರ್. ಇಂದು ರಾಷ್ಟ್ರೀಯ ರೈತ ದಿನ. ರೈತರ ಅಭ್ಯುದಯಕ್ಕೆ ಸುಧಾರಣಾ ಕ್ರಮಗಳ ಜಾರಿ. ಕೃಷಿಕರ ಸಮಸ್ಯೆ ಪರಿಹಾರಕ್ಕೆ ಸರ್ಕಾರ ಸಂವೇದನೆಯೊಂದಿಗೆ ಸ್ಪಂದನೆ. ರಾಜನಾಥ್ ಸಿಂಗ್.
ಸೂಕ್ಷ್ಮ ಆರೋಗ್ಯ ಸಮಸ್ಯೆ ಸಮೂಹಕ್ಕೆ ಕೊರೋನಾ ಲಸಿಕೆ ವಿತರಣೆ ಮೊದಲ ಆದ್ಯತೆ, ಕೇಂದ್ರ ಆರೋಗ್ಯ ಸಚಿವಾಲಯದಿಂದ ಕಾರ್ಯಯೋಜನೆ ಜಾರಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ಡಿಡಿ ಚಂದನದಲ್ಲಿ. ನಮಸ್ಕಾರ.